ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೋ ನನ್ನ ಟೈಮೇ ಸರಿ ಇಲ್ಲ, ಎಲ್ಲ ಉಲ್ಟಾ ಆಗ್ತಾ ಇದೆ. ನಾನು ಅನ್ಕೊಂಡಿದ್ದೆ ಒಂದು, ಆಗ್ತಾ ಇರೋದೇ ಒಂದು. ಈ ಆಸ್ತಿ ಅಂತಸ್ತಿಗೆ ರಾಜನಾಗಿ ಮೆರಿಬೇಕು ಅಂತ ಅನ್ಕೊಂಡೆ, ಅದರೊಬ್ಬ ಖೈದಿಯಾಗಿ ತಲೆ ಮರೆಸ್ಕೊಂಡು ಓಡಾಡೋ ಥರ ಆಗೋಗಿದೆ. ಪ್ರಬಲ ಅವ್ರ ವಿಷಯ ಕರೀತಾ ಇದ್ದೀರಾ ಸರ್? ಹೌದು ಸರ್. ನೋಡಿ, ಎಲ್ಲಾನು ಫೋನಲ್ಲಿ ಹೇಳಕ್ಕಾಗಲ್ಲ, ವಿಷಯ ಬೇರೆನೇ ಇದೆ. ನೀವು ಸ್ಟೇಷನ್ಗೆ ಬನ್ನಿ. ಪ್ರಬಲನ್ ವಿಷಯ ಅಂತಾರೆ, ವಿಷಯ ಬೇರೆನೇ ಇದೆ ಅಂತಾರೆ. ಏನಿರ್ಬೋದು? ಆ ಇನ್ಸ್ಪೆಕ್ಟರ್ ಏನೋ ಪ್ಲ್ಯಾನ್ ಮಾಡಿ ನನ್ನ ಅರೆಸ್ಟ್ ಮಾಡೋದಕ್ಕೆ ನೋಡ್ತೀಯಾನೆ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರೆ. ಅಪ್ಪಿತಪ್ಪಿ ನಾಳೆ ದಿನ ನಾನೇನಾದರೂ ಸಿಕ್ಕಾಕೊಂಡ್ರೆ ಮಾವನ್ ಕೊಲ್ಲಕ್ಕೆ ಹೋದ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ. ಆಗ ನಾನು ಕಟ್ಟಿದ ಕನಸು, ಮಾಡಿದ ಪ್ಲ್ಯಾನು ಎಲ್ಲ ಹಾಳಾಗುತ್ತೆ. ಯಾರಿಗೂ ಸಿಗದೆ ಎಲ್ಲಾದರೂ ದೂರ ಹೋಗಿ ಈ ಕೇಸ್ನ ಉಲ್ಟಾ ತಿರುಗಿಸಿ ಮತ್ತೆ ಒಳ್ಳೆ ಒಂಥರ ನಾಟಕ ಮಾಡ್ಕೊಂಡು ಬರೋದೇ ಒಳ್ಳೆಯದು. ಎಸ್, ನೀನು ಹೇಳ್ದಾಗೆ ನನ್ನ ಮಗಳಿಂದ ನಾನು ದೂರ ಇರ್ತೀನಿ. ಅವಳಿಂದ, ಈ ಮನೆಯಿಂದ ನಾನು ದೂರನೇ ಇರ್ತೀನಿ. ಬಾಯ್. ಏನೋ ಯಾವುದೋ ಅದೃಷ್ಟ ನನ್ನ ಕಡೆಗಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ಇವತ್ತು ಕಾವೇರಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡೋದನ್ನು ಕೇಳಿಸ್ಕೊಂಡೆ. ಇಲ್ಲದೆ ಹೋಗಿದ್ರೆ ಅವನು ಬಂದು ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿರೋನು. ಈಗ ಹೇಗಿದ್ರು ಖಾತೆ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಯಾವ ಸಮಸ್ಯೆ, ಯಾವ ಅನುಮಾನನೂ ಬರಲ್ಲ. ಸ್ವಲ್ಪ ದಿವಸ ಆದಮೇಲೆ ಖಾತೆ ಕೋಪನೂ ಕಡಿಮೆ ಆಗುತ್ತೆ. ಅಷ್ಟರಲ್ಲಿ ಎಲ್ಲನೂ ಸರಿ ಮಾಡಬೇಕು. ಈಗ ನಾನು ಹೆಣೆಯಕ್ಕೆ ಹೋಗಿರೋ ಚಕ್ರವ್ಯೂಹದ ಕೇಸಿಂದ ಉಲ್ಟಾ ಹೊಡೆಯುತ್ತೆ. ನನ್ನ ಮೇಲೆ ಅನುಮಾನ ಸಹ ಹೋಗುತ್ತೆ. ಎಸ್. ಹಲೋ, ನಮಸ್ಕಾರ. ಫೇಮಸ್ ಕ್ರಿಮಿನಲ್ ಲಾಯರ್, ಸ್ವಲ್ಪ ಇಳಿದು ಬನ್ನಿ. ಎಲ್ಲೋ ಹೊರಟಾಗಿದೆ. ಅರ್ಜೆಂಟ್ ಊರಿಗೆ ಹೋಗ್ಬೇಕಿತ್ತು. ಯಾಕೋ? ಅದು ಸ್ವಲ್ಪ ಕೆಲಸ ಇತ್ತು. ಕೆಲಸ ಅಂತ ಯಾಕೆ ಸುಳ್ಳು ಹೇಳ್ತಿದ್ದೀರಾ ಲಾಯರ್ ಸಾಹೇಬ್ರೆ? ನಮ್ಮಿಂದ ತಪ್ಪಿಸ್ಕೊಳ್ಳೋಕೆ, ತಲೆ ಮರ್ಸ್ಕೊಳ್ಳೋಕೆ ಹೋಗ್ತಾ ಇದ್ದೀರಾ ಅಲ್ವಾ? ಇನ್ಸ್ಪೆಕ್ಟರ್, ನಾನ್ಯಾಕೆ ತಪ್ಪಿಸ್ಕೊಂಡು ಹೋಗ್ಲಿ? ಯಾಕಂದ್ರೆ ನಾವು ನಿಮ್ಮನ್ನ ಅರೆಸ್ಟ್ ಮಾಡಕ್ ಬರ್ತಿದೀವಿ ಅಂತ ಗೊತ್ತು. ಅದಕ್ಕೆ ನೀವು ಎಸ್ಕೇಪ್ ಆಗ್ತಾ ಇದ್ದೀರಾ. ಆಮ್ ಐ ರೈಟ್? ನೋಡಿ ಇನ್ಸ್ಪೆಕ್ಟರ್, ಪ್ರತಿ ಸಲ ವಿನಾಕಾರಣ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೀತಾ ಇದ್ದೀರಾ. ಸುಮ್ಮನೆ ನಂಗೆ ತೊಂದರೆ ಕೊಡ್ತಾ ಇದ್ದೀರಾ. ಇದು ನಿಮಗೆ ಒಳ್ಳೇದಲ್ಲ. ನಾನು ಅರ್ಜೆಂಟಾಗಿ ಊರಿಗೆ ಹೋಗಬೇಕು, ದಾರಿ ಬಿಡಿ. ನೋಡಿ ಲಾಯರ್ ಸಾಹೇಬ್ರೆ, ನಿಮ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. FIR ಆಗಿದೆ, ಅರೆಸ್ಟ್ ವಾರೆಂಟು ರೆಡಿ ಇದೆ. ಯು ಆರ್ ಅಂಡರ್ ಅರೆಸ್ಟ್. ಗೌರವದಿಂದ ಕರೀತಾ ಇದ್ದೀವಿ. ನೀವಾಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಗೆ ಕಾನೂನು ಗೊತ್ತು. ಪೊಲೀಸ್ ಟ್ರಿಗರ್ ಆದ್ರೆ ಏನ್ ಮಾಡ್ತಾರೆ ಅಂತ ಗೊತ್ತು.